ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪ್ರತಿಯೊಂದು ವಿಚಾರದ ಬಗ್ಗೆ ನಮಗೆ ಸರಳವಾಗಿ ಪರಿಹಾರಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಕೇಳಿದ್ದೆ, ಅಕ್ಷಯ ವೃಕ್ಷದಿಂದ ಯಾವ್ಯಾವ ರೀತಿಯಾಗಿರುವಂಥ ಅನುಕೂಲಗಳಾಗುತ್ತೆ, ಇದನ್ನು ನಾವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದಾ ಅಂತ. ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ ಅಂತ ಹೇಳಿದ್ರಿ. ನನ್ನ ಹತ್ತಿರದ ಫ್ಯಾಮಿಲಿ ಫ್ರೆಂಡ್ ಅವರಿಗೆ ನಾನು ಇದನ್ನು ಗಿಫ್ಟ್ ಮಾಡಿದ್ದೆ. ಇದನ್ನು ನಾನು ಇವತ್ತು ನಿಜವಾಗ್ಲೂ ಹೇಳಲೇಬೇಕು. ಅವರು ಬಹಳನೇ ಕಷ್ಟದಲ್ಲಿದ್ದರು. ಜೊತೆಗೆ ಸಾಕಷ್ಟು ಅವರ ಒಂದು ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ಎಲ್ಲ ರೀತಿ ಪ್ರಯತ್ನಗಳಾಗಿರ್ಬೋದು, ದೋಷ ಪರಿಹಾರಗಳು ಎಲ್ಲವೂ ಕೂಡ ಮಾಡ್ಕೊಂಡಿದ್ರು. ಕುಜದೋಷ ಇದೆ ಅಂತ ಮ್ಯಾರೇಜ್ ಫಿಕ್ಸ್ ಆಗ್ತಿರಲಿಲ್ಲ. ಲಕ್ಕಿಲಿ ಇದನ್ನು ನಾನು ಗಿಫ್ಟ್ ಕೊಟ್ಟ ಮೇಲೆ ಅವರಿಗೆ ಅವ್ರ ಮನೆಯಲ್ಲಿ ಇಟ್ಟ ಮೇಲೆ ಆದಂತಹ ಬದಲಾವಣೆ ಏನು ಅಂತಂದರೆ, ನಿಜ ಇದು ಹೇಳಿದ್ರೆ ಒಂದು ರೀತಿ ಭಾವುಕಳಾಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಮ್ಯಾರೇಜ್ ಫಿಕ್ಸ್ ಆಗಿದೆ. ಅದಷ್ಟೇ ಅಲ್ಲದೆ ಹಣಕಾಸಿನಲ್ಲಿ ತೊಂದರೆ ಇತ್ತು ಗುರುಗಳವ್ರಿಗೆ. ಸಾಕಷ್ಟು ಈ ಒಂದು ಜಮೀನು ಲಿಟಿಗೇಷನ್ ಆ ರೀತಿಯಾಗಿರುವಂಥ ಸಮಸ್ಯೆ, ಯಾರು ಕೂಡ ಕೊಂಡ್ಕೊಳ್ತಿಲ್ಲ, ಈ ಥರದ್ದೇನೋ ಒಂದರಲ್ಲಿ ಸಿಗಾಕೊಂಬಿಟ್ಟಿದ್ರು, ತೊಂದರೆ ಮೇಲೆ ತೊಂದರೆ. ಅದು ಸೇಲ್ ಆಗಿ ಅವ್ರಿಗೆ ಹಣ ಬಂದಿದೆ ಗುರುಗಳೇ. ಈ ಮಿರಾಕಲ್ ಮಾಡಿದೆ. ಅದಕ್ಕೆ ನನಗೆ ಜಮೀನು ಸೇಲ್ ಆಯಿತು ಅಂತ. ಹೌದು ಗುರುಗಳೇ, ಜಮೀನು ಸೇಲ್ ಆಗಿ ಹಣ ಬಂದಿದೆ. ಸೊ ಇಷ್ಟೆಲ್ಲ ಮಿರಾಕಲ್ ಮಾಡುತ್ತೆ ಅಂತ ನಾನೇ ಅವರಿಗೆ ಗಿಫ್ಟ್ ಕೊಟ್ಟಿದ್ದೆ. ಯಾಕಂದರೆ ಅವ್ರು ಕೊಂಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ನಾನೇ ಗಿಫ್ಟ್ ಕೊಟ್ಟಿದ್ದೆ. ನೀವು ಕೊಡೋದು ಒಳ್ಳೇದು ಅಂತ ಹೇಳಿದ್ರಿ. ಸೊ ಅವ್ರಿಗೆ ಇದಾಗಿದೆ, ಅವರು ಕೂಡ ನಿಮ್ಮ ಹತ್ರ ಬಂದಿದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಿರಾಕಲ್ಸ್ ಮಾಡುತ್ತಾ ಹೇಗೆ ಅಂತ ನನಗೂ ಒಂದು ರೀತಿ ನಿಜಕ್ಕೂ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಬರುವಂಥವ್ರು ಯಾವ್ಯಾವ ರೀತಿ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿರ್ತಾರೆ, ಇಷ್ಟೆಲ್ಲ ಕೆಲಸ ಹೇಗಿದ್ರಿಂದ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆನೇ ಇವತ್ತು ನಮ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಾವೇನೇ ಇದ್ರ ಬಗ್ಗೆ ಹೇಳಿದ್ರು, ಈಗ ನೀವು ಹೇಳಿದ್ರು ಕೂಡ ಅದನ್ನು ಜನ ಹೇಗೆ ತಗೊಳ್ತಾರೆ ಅಂತಂದರೆ ಒಂದು ಪ್ರಮೋಟ್ ಮಾಡ್ದಂಗೆ ತಗೊಳ್ತಾರೆ. ಅಯ್ಯೋ ಖಂಡಿತವಾಗ್ಲೂ ಇಲ್ಲ ಗುರುಲ್ಲ, ಆಗಿ ತಗೊಳ್ತಾರೆ, ಸಾಮಾನ್ಯವಾಗಿ ತೆಗೆದುಕೊಳ್ತಾರೆ. ಆಮೇಲೆ ನನ್ನ ಹತ್ರ ಬಂದವರು ವ್ಯಕ್ತಪಡಿಸ್ತಾರೆ, ಗುರುಗಳ ನನಗೆ ಅಂದರೆ ತುಂಬ ಒಳ್ಳೇದಾಗಿದ್ದನ್ನು ಬಹುಶಃ ಯಾರೋ ಒಬ್ಬರು ನಿಮಗೆ ನೆನಪು ಮಾಡ್ತೀನಿ. ಈಗ ಯಾರೋ ಅಂಬಾನಿಯವರ ಮದುವೆಯಲ್ಲಿ ಒಂದು ಆಡ್ಲಿಕ್ಕೆ ಸಿಕ್ತು ಅನ್ನೋದ್ರಿಂದ ಹಿಡಿದು ಅದು ಪಕ್ಕಕ್ಕೆ ಇಡೋಣ. ಈ ಅಲ್ಲಿ ತನಕ ನಾವು ಕೊಟ್ಕೊಂಡು ಚೆಕ್ ಮಾಡೋದು, ಅವ್ರ ಹತ್ರ ಹೋದಾಗ ಏನೇನು ಮಾಡುತ್ತೆ ಅಂತಂದ್ರೆ ಅವ್ರಿಗಿರುವಂಥ ಕಷ್ಟ ಏನೇನು ಅಂತ ನಮಗೆ ಗೊತ್ತಿರಲ್ಲ. ಅವ್ರಿಗೆ ಅದು ಅರ್ಥ ಆಗಿರುತ್ತೆ. ಕೆಲವು ಹತ್ರ ಹೇಳ್ಕೊಳ್ದೇ ಇರ್ತಕ್ಕಂಥ ಸಮಸ್ಯೆಗಳ ಮೂಲ ಒಬ್ಬರೇ ನೋವು ಉಣ್ತಾ ಇರ್ತಾರೆ. ಅವ್ರಿಗೆ ಆ ನೋವಿಂದ ಹೊರಗೆ ಬರ್ತಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಇದು ನಮಗೂ ಅರ್ಥ ಆಗಲ್ಲ ಇದು. ಆಮೇಲೆ ಈಗ ನಾನು ಅಷ್ಟೇ ಇದನ್ನು ಹೇಳಿದೆ ಅಂತ ತಿಳ್ಕೊಳ್ತಾರೆ ಅಂತಂದರೆ, ಇವರು ಇದನ್ನು ಮಾರಾಟ ಮಾಡಲಿಕ್ಕೆ ಒಂದು ಪ್ರಮೋಟ್ ಮಾಡ್ತಿದ್ದಾರೆ ಹೀಗೆ ಲೆಕ್ಕ ತಗೊಳ್ತಾರೆ. ಏನು ನೀವು ಲೆಕ್ಕ ತೆಗೆದುಕೊಂಡ್ರು. ಆಮೇಲೆ ಕೆಲವರು ಪಾಪ ಮೆಸೇಜ್ ಹಾಕ್ತಾರೆ, ಗುರುಡ ನನಗೆ ಬಂದಿದ್ದು 3 ತಿಂಗಳಾಯಿತು, ನನಗೆ ಇನ್ನೂ ಕೂಡ ಏನು ಒಳಿತಾಗಲಿಲ್ಲ ಅಂತ ಅದನ್ನು ಹಾಕ್ತೀರ. ಹಾಗಾದರೆ ಎಲ್ಲವೂ ಒಳಿತೆ ಅಂತಲ್ಲ ಆ್ಯಕ್ಚುಲಿ. ಮತ್ತು ಅವರೇ ಬಂದು ಹೇಳಿದ್ರು. ಆಮೇಲೆ ಇನ್ನು ಕೆಲವರೊಬ್ಬರು ಯಾರೋ ಸ್ವಾಮೀಜಿ ನನಗೆ ಅಕ್ಷಯ ವೃಕ್ಷ ಬೇಕು ಅಂತ ನಮ್ಮ ಹುಡುಗ, ಬಹುಶಃ ಹುಡುಗನ ಯಾವಾಗಲೂ ನೋಡ್ತಾನೆ, ವಿನಯ್ ಅಂತೇಳಿ ಕೋರಮಂಗಲ ಕೆಲಸ ಮಾಡ್ತಾನೆ. ಯಾವಾಗಲೂ ಕೇಳ್ತಾನೆ, ನಾನು ಅವ್ರಿಗೆ ಕೊಡೋದು ಮರ್ತೋಗ್ತೀನಿ. ಗುರುಗಳೇ ನೀವು ನನಗೆ ಯಾಕೆ ಕೊಡ್ತಾನೆ ಇಲ್ಲ, ಮೋಸ್ಟ್ಲಿ ನಾನು ಹಣ ಕೊಡ್ತಾ ಇಲ್ಲ, ನಾನು ಕೊಡ್ದೆ ಆ ಪದನೇ ಬಳಸಬಾರ್ದು ಅಂತ ಹೇಳಿದೆ, ಮರ್ತೋಗ್ತೀನಿ ನಾನು. ಈಗ ಒಂದು 6 ಮಂತ್ ಆಟ ಆಡಿದೆ ಅವನಿಗೆ ಕೊಡಬೇಕಾದ್ರೆ. ವೆಹಿಕಲಲ್ಲಿ ಇರುತ್ತೆ, ಅವ್ನು ಕೊಡೋಕ್ಕಾಗಲ್ಲ. ತುಂಬ ಹತ್ತಿರದಲ್ಲಿ ಗೊತ್ತಿರೋಂಥವನಿಗೆ ಕೇಳ್ಕೊಳ್ತಾನೆ. ಆಮೇಲೆ ಅವನು ಬೇಕಾದಷ್ಟು ಏನಾದರೂ ಮಾಡ್ಕೊಂಡಿರ್ತಕ್ಕಂಥವನೇ, ಈ ಪೂಜೆ ಅದು ಇದು ಮತ್ತೊಂದು ಕೂಡ. ಸರಿ ಬಿಡು, ನಮ್ಮಡೆಗಲ್ಲ ಇಷ್ಟೊಂದು ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ನಾನು ಕೊಟ್ಟೆ. ಕೊಟ್ಟಾಗ ಆ ನಂತರ ನಡೆದದ್ದು ಆತನಿಗೆ ಇರ್ತಕ್ಕಂಥದ್ದು ಕೆಲವೆಲ್ಲ ಕೂಡ ಏನೇನಿತ್ತು ಹೇಳ್ಕೊಳ್ತಾರೆ, ಖುಷಿಯಿಂದ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಹೆಜ್ಜೆ ಅಂದರೆ ತೀರಾ ಸೋಂಬೇರಿಯಾಗಿಯೋ ಅಥವಾ ತೀರಾ ಯಾವ ಕೆಲಸಗಳು ಆಗದೆ ಒಬ್ಬ ಮನುಷ್ಯ ಜರ್ಜರಿತರಾಗಿ ನೋವುಗಳಲ್ಲೇ ಇದ್ದಾಗ ಅದನ್ನು ಹೇಳ್ಕೊಳ್ಳೋಕೆ ನಮ್ಗೆ ಯಾರೂ ಸಿಕ್ಕಲ್ಲ. ಅಂತಹ ನೋವುಗಳು ಹೇಳ್ಕೊಳ್ಳಲಿಕ್ಕೆ ನಮ್ಮ ಮುಂದುಗಡೆ ಒಬ್ಬರು ಇದ್ದಾಗೆ ನಾದಿದ್ದರೆ ನೋವುಗಳು ಹೇಳ್ಕೊಳ್ತಕ್ಕಂಥದ್ದು ಯಾರ ಜೊತೆ ಹೇಳ್ಕೊಳ್ಸೋರಾಗುತ್ತೆ ನಮಗೆ ಏನು ಕಾಣಿಸಲ್ಲ ನಮಗೆ. ಆಮೇಲೆ ನಮ್ಮ ಮನೆಯಲ್ಲಿ ಒರಿಜಿನಲ್ ಆಗಿ ಏನು ಅಂತಂದರೆ, ಇದರ ಬಗ್ಗೆ ನಾವು ಮಾಹಿತಿ ತಗೊಳ್ಳೋದಾದರೆ ಎಲ್ಲೂ ಸಿಗಲ್ಲ ನಿಮ್ಗದು. ಎಷ್ಟು ಕಷ್ಟ ಅಂದರೆ ದೊಡ್ಡ ತಲೆನೋವಿದೆ ಅದನ್ನು ಮಾಡಬೇಕಾದ್ರೆ. ಸುಮಾರು ಜನ ವರ್ಕ್ ಮಾಡಬೇಕು ಅದಕ್ಕೆ. ನಾವೇನು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಿಬಿಟ್ಟು ಅದಕ್ಕೆ ಈಗ ನೀವು ಆನ್ಲೈನಲ್ಲೋ ಅಥವಾ ಬೇರೆ ಅಮೆಝಾನಲ್ಲಿ ಸಿಗುತ್ತಲ್ಲ, ಆ ದೊಡ್ಡ ಮಟ್ಟದ ಮಾಡಿ ಸರೋಗ್ತಿತ್ತು. ಅದು ಆ ಥರ ಮಾಡಲಿಕ್ಕೆ ಆ ಪದಾರ್ಥಗಳು ಅಷ್ಟು ಬೇಡಿಕೆ ಬಂದಾಗ ಕೊಡೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಬೀಜಾಕ್ಷರ ಬರೀತಕ್ಕಂಥದ್ದೆಲ್ಲ ಮಾಡ್ಬೋದು. ಅದರ ಒಳಗಡೆ 2 ತಿಂಗಳಲ್ಲಿ ಆ ವಸ್ತುಗಳು ಸಿಗಲು ನಿಲ್ಲಿಸೇ ಬಿಟ್ವಿ ನಾವು. ಬಿಡು ಪರವಾಗಿಲ್ಲ, ಎಲ್ಲ ಒಳಗಡೆ ತಾನು ಹಾಕಿರ್ತೀವಿ, ಆ ಮೂಲಿಕೆ ಇಲ್ಲ ಅಂದರೆ ಏನು ಬಿಡು ಕೊಟ್ಬಿಡೋಣ ಅಂತ ನಮ್ಮ 6 ಜನರ ಮನಸ್ಸಲ್ಲಿ ಅದು ಬರಲಿಲ್ಲ.
2 ತಿಂಗಳ ಕಾಲ ಆ ಮೂಲಿಕೆ ಸಿಗಲಿಲ್ಲ, ನಾವು ಸ್ಟಾಪ್ ಮಾಡಿದ್ವಿ. ಕೆಲವೊಬ್ಬರಿಗೆ ಅಮ್ಮ ಈಗ ಸಿಗಲ್ಲ, 1 ತಿಂಗಳು ಟೈಮ್ ತೊಗೊಳ್ತೀವಿ ಕೊಡ್ಲಿಕ್ಕೆ ಆದರೂ ಕೂಡ ನಾನು, ಆದರೂ ಅವರಿಗೆ 1 ತಿಂಗಳು ತಗೊಂಡವ್ರ ಪಾಪ ಗೊತ್ತೇ ಇಲ್ಲ, 2 ತಿಂಗಳು ಹೋಗೇ ಬಿಡುತ್ತೆ ಅವ್ರಿಗೆ, ಪೋಸ್ಟ್ಪೋನ್ ಆಗ್ತಾನೆ ಇದೆ. ಈಗೆಲ್ಲ ಕೂಡ ಆಗತ್ತೆ. ಅದಕ್ಕೆ ಅದೇನಂತಂದರೆ ಬಲ್ಲವರೇ ಬಲ್ಲರು ಅದರ ರುಚಿಯನ್ನು. ಅದಕ್ಕಾಗಿ ಈ ಮ್ಯಾಗ್ನೆಟ್ಗೆ ಒಂದು ಕಾಂತೀಕೃತವಾದ ಗುಣವಿದೆ. ಒಂದು ಉಕ್ಕಿನ ಒಂದು ತುಂಡು ಅದೇನಿದೆಯೋ ಆ ಉಕ್ಕಿನ ತುಂಡಿಗೆ ಕಾಂತೀಕೃತವನ್ನು ಇನ್ಸ್ಟಾಲ್ ಅದರೊಳಗಡೆ ಮಾಡಿದಾಗ ಅಬ್ಸರ್ವ್ ಮಾಡುತ್ತೆ, ಅದು ಕರೆಕ್ಟಾಗಿ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಮತ್ತು ಕಾಂತೀಕೃತ ಅಲ್ಲದ್ದು ಉಕ್ಕಿದೆಯಲ್ಲ ಅದೇನು ಮಾಡೋಕ್ಕೆ ಬರಲ್ಲ. ಹಾಗೆ ನಿಮ್ಮ ಹತ್ರ ಕಾಂತೀಕೃತವಲ್ಲದ್ದು ನಾನು ಯಾಕೆ ಈ ಪದ ಬಳಸ್ತೀನಿ ಅಂತಂದರೆ, ಏನೇನು ನಡಿಬೇಕು ಅನ್ನಲಿಕ್ಕೆ ನಾವು ಅದರ ಮೇಲೆ ಕೈ ಇಟ್ಟು ಪ್ರಾಮಾಣಿಕವಾಗಿ ಬಹುಶಃ ನನಗೆ ಮನಸ್ಸಲ್ಲೇ ನನ್ನ ಮಗಳ ಮದುವೆ ಇಷ್ಟರ ಒಳಗಡೆ ಅದು ಅನುರೂಪನಾದ ಒಳ್ಳೆ ಹುಡುಗನ ಜೊತೆ ಆಗಲೇಬೇಕು ಅನ್ನೋ ಸಂಕಲ್ಪ, ನನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನನ್ನ ಮಗ ಅನೇಕ ದುಶ್ಚಟಗಳಿಂದ ದುಷ್ಟರ ಜೊತೆ ಸೇರಿ ಅವನು ದುಸ್ಸಾಹದ ಕೈಗಳಿಗೆ ಹಾಕ್ತಾ ಇದ್ದಾನೆ, ಅವನೊಬ್ಬ ಒಳ್ಳೆಯವನಾಗಬೇಕು ಅಂತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತಕ್ಕಂಥ ಪ್ರಾರ್ಥನೆ. ಅಥವಾ ನನಗೆ ಯಾಕೋ ಇತ್ತೀಚೆಗೆ ತುಂಬ ಆರೋಗ್ಯ ಹದಗೆಡುತ್ತಾ ಇದೆ ಅಂತಕ್ಕಂಥ ನೋವಿಂದ ಕೂಡ ಹೊರಗೆ ಬರ್ತೀರಿ. ಯಾಕಂತಂದರೆ ನಮಗೆ ನೋವು ಅನ್ನೋದೇ ನರಕ ಆಗಿರುತ್ತೆ, ನಲಿವು ಅನ್ನೋದೇ ನಮಗೆ ಸ್ವರ್ಗ ಆಗಿರುತ್ತೆ. ಅಂತಹದ್ದೊಂದು ಸ್ವರ್ಗ ಸೃಷ್ಟಿ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಷಯ ವೃಕ್ಷ ಎಲ್ಲಿರುತ್ತೋ, ಇನ್ನು ಹಣಕಾಸಿನ ವಿಚಾರದಲ್ಲಂತೂ ಒಂದು ರೀತಿ ATM ಅದು ಬಹಳ ಅದ್ಭುತವಾಗಿರತಕ್ಕಂಥದ್ದು, ಒಂದು ಮಿರಾಕಲನ್ನು ಸೃಷ್ಟಿ ಮಾಡಲಿಕ್ಕೆ ಅಲ್ಲಿ. ಯಾಕಂತಂದರೆ ಗಣಪತಿ ಮೇಜರಾಗಿ ಅಂತಹ ಪಂಚಾಯತನವನ್ನು ಬೀಜಾಕ್ಷರಗಳೊಂದಿಗೆ ಈ ಪ್ರಪಂಚದಲ್ಲಿ ಅದು ಕೂಡ ಸಿದ್ಧಿಯಾಗಿರ್ತಕ್ಕಂಥ ಅಷ್ಟು ಜನ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ನಾವೆಲ್ಲ ರೆಡಿ ಇದ್ದು ಮಾಡೋಣ ಅಂತಂದರೆ ಇನ್ನು ಕೆಲವೊಬ್ಬರು ನಮ್ಗೆ ಸಿಗೋದೇ ಇಲ್ಲ, ಆ ಟೈಮ್ ಸಿಗಲ್ಲ ಬರೀಲಿಕ್ಕೆ. ಈಗ ಬೇಡ ನೆಕ್ಸ್ಟ್ ಮಾಡೋಣ ಅಂತಾರೆ, ನೆಕ್ಸ್ಟು ಅಂತಾರೆ. ಅದಕ್ಕೆಲ್ಲ ಕೂಡ ಅಷ್ಟು ಜನ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ಮಾಡಬೇಕಾಗುತ್ತೆ ಕೆಲವೊಂದು ಸಲ ಬೀಜಾಕ್ಷರ ಬರೆಯುವಾಗ. ಅದೊಂದು. ಇನ್ನು ಎರಡನೇದು ಮೂಲಿಕೆಗಳು. ಇಷ್ಟೆಲ್ಲ ಅದಕ್ಕೆ ನಾವು 1 ರಿಂದ 2 ತಿಂಗಳು ಇದನ್ನು ಕೊಡಬೇಕಾದ್ರೆ ಸಮಯ ತೆಗೆದುಕೊಳ್ತೀವಿ ಅಂತಂದರೆ ಇಷ್ಟೆಲ್ಲ ಬೇಕು. ಯಾಕೆ ಅದಕ್ಕೆ ಅದು ಕಾಂತಿಗಳನ್ನ ಕೊಡಬೇಕಲ್ಲ, ಅಂದರೆ ಎಳ್ಕೋಬೇಕಲ್ಲ. ಈಗ ಒಂದು ಮ್ಯಾಗ್ನೆಟ್ ಕೆಳಗಡೆ ಹಾಕಿದ್ರೆ ಕಡ್ಡಿ ತೊಗೊಳ್ಳಲ್ಲ, ಕಸ ತೊಗೊಳ್ಳಲ್ಲ, ಮಣ್ಣು ತೊಗೊಳ್ಳಲ್ಲ, ಅದು ಐರನ್ ಪೀಸ್ ಮಾತ್ರ ಎಳ್ಕೊಳ್ತಕ್ಕದ್ದು. ಕಬ್ಬಿಣವನ್ನು ಹೆಂಗೆ ಅಟ್ರಾಕ್ಟ್ ಮಾಡಿ ಎಳ್ಕೊಳ್ಳುತ್ತೆ, ಹಾಗೆ ನೋಡಿ ಅದರ 25 ಪಟ್ಟು ಯಾವಾಗಲೂ ಅಷ್ಟೇ ಏನು ಆ ಕಾಂತೀಕೃತವಾಗಿರ್ತಕ್ಕಂಥ ಅಯಸ್ಕಾಂತ ಇದೆಯೋ ಅದು ಕೆಳಗಡೆ ಬಿದ್ದರೆ ಅದು 25 ಪಟ್ಟು ಹೇಳ್ಕೊಳ್ಳುತ್ತಂತೆ, 25 ಪಟ್ಟು ಹೇಳ್ಕೊಳ್ಳುತ್ತೆ. ಹಾಗೆಯೇ ನಿಮ್ಮ ಒಂದು ದಿನದ 25 ಆಲೋಚನೆಗಳು ಏನು ಇಡ್ತೀರೋ ಅಂತಹ ಆಲೋಚನೆಗಳು 25 ದಿನದಲ್ಲಿ, ಮತ್ತು ನಾಳೆ ಮಾಡ್ತಕ್ಕಂಥ ಪ್ರೇಯರ್ ಅದು 25 ದಿನದಲ್ಲಿ, ಹೇಗೆ ಯಾವ ದಿನದಲ್ಲೊಂದು ಚಮತ್ಕಾರವನ್ನು ಉಂಟು ಮಾಡಿಕೊಡುತ್ತೋ ಗೊತ್ತಿಲ್ಲ. ಒಟ್ಟಾರೆ ಕೆಲಸ ಆಗಬೇಕು. ಕೆಲಸ ಆಗಲಿಲ್ಲ ಅನ್ನೋ ಪದ ತೆಗೆದು ಬಿಸಾಕ್ಬೇಕು ನೀವು. ಮೈನಸ್ ನೆಗೆಟಿವ್ ಅಂತ ಹೇಳೋ ಹಾಗಿಲ್ಲ, ಇಲ್ಲಿ ಹೇಳೋ ಹಾಗಿಲ್ಲ ಅಷ್ಟೇ. ನೀವೆಲ್ಲದಕ್ಕೂ ಹುಡುಕ್ಬೋದು ಆ ವಿರುದ್ಧ ಪದಗಳನ್ನು. ಹಾಲಿಗೆ ವಿಷ ಹುಡುಕ್ಬಿಡ್ಬೋದು, ಒಳ್ಳೆಯವರಿಗೆ ಕೆಟ್ಟವರು ಅಂತ ಹುಡುಕ್ಬಿಡ್ಬೋದು. ಈಗೆಲ್ಲ ನೀವು ಎಷ್ಟು ಹುಡುಕಿದ್ರೂ ಸಿಗ್ತವೆ. ಅಂದರೆ ಆನಂದ ಅನ್ನೋ ಪದಕ್ಕೆ ವಿರುದ್ಧ ಪದ ಇಲ್ಲ, ಅಕ್ಷರವೃಕ್ಷ ಅನ್ನೋ ಪದಕ್ಕೆ ವಿರುದ್ಧ ಪದ ಇಲ್ಲ. ತೆಗೆದು ಪಕ್ಕಕ್ಕೆ ಇಡ್ತಾ ಅದು ಬಂತೋ ಒಂದು ಪ್ರೇಯರ್ ಮಾಡಿ. ಬಹುಶಃ ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಇದ್ದ ಹಾಗೇನೆ. ಯಾಕೆಂದ್ರೆ ಅದ್ರಲ್ಲಿ ಇದ್ದಾರೆ, ವಿತ್ ಅದರ ಬೀಜಾಕ್ಷರಗಳಿದ್ದಾವೆ, ವಿತ್ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಮೂಲಿಕೆಗಳಿದ್ದಾವೆ. ಇನ್ನು ಉಮಾಮಹೇಶ್ವರ ಅದರಲ್ಲಿದ್ದಾರೆ, ಅವರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮೂಲಿಕೆಗಳಿದ್ದಾವೆ, ಗಣಪತಿ ಇದೆ. ಇವೆಲ್ಲ ನಾನು ಹೇಳೋ ಹಾಗಿಲ್ಲ, ನಿಮಗೆ ಒಂದು ಪ್ರಮೋಟ್ ಮಾಡಿದಾಗತ್ತೆ. ಯಾಕೆ ಅದು ತೊಗೊಳ್ಬೇಕಾದ್ರೂ 1 ತಿಂಗಳು 2 ತಿಂಗಳು ಕಾಯಬೇಕಾಗತ್ತೆ. ಅಂತಹದೊಂದು ಚಮತ್ಕಾರವನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು ಮಾಧ್ಯಮ ಇಲ್ಲದೇ ಇರೋ ಸಂದರ್ಭದಲ್ಲಿ ಅದನ್ನು ಕೊಡ್ತಾ ಬಂದಿದ್ದೇನೆ ನಾನು. ಆ ಜನ ಈಗಲೂ ಕೂಡ ಮೌತ್ ಟು ಮೌತ್ ಪಬ್ಲಿಷ್ ಆಗಿ ಅವ್ರಿಗೆ ಬೇಡಿಕೆಗಳ ಮುಖಾಂತರ ಹೋಗುತ್ತಿರುತ್ತಲ್ಲ. ಆಮೇಲೆ ಏನು ಅಂತಂದರೆ ನನಗೆ ಗೊತ್ತಿಲ್ಲದೆ ಅಲ್ಲಿ ಏನು ನಾವೆಲ್ಲ ಮಾಡ್ತಿರ್ತೀವಿ ಇಷ್ಟೇ ಅಂತ ಲೆಕ್ಕ ಇರುತ್ತೆ, ಪ್ರಮಾಣ ಇರುತ್ತೆ. ಯಾಕೆ ಅಂತಂದರೆ ಮತ್ತೆ ನಮ್ಮಿಂದಲೂ ಒಂದು ಅಷ್ಟು ಬೀಜಾಕ್ಷರ, ಅವ್ರಿಗೆ ಅಷ್ಟು ಬೀಜಾಕ್ಷರ ಹೋಗ ನಮ್ಗೆ ಗೊತ್ತಿರುತ್ತೆ ಅಲ್ಲ. ಏನೋ ಮಾಡಿ ಪ್ಲ್ಯಾನ್ ಮಾಡ್ತಾರೆ, ಅದು ಕೆಲಸ ಮಾಡಿರಲ್ಲ, ಆಕಸ್ಮಿಕ ತೆಗೆದುಕೊಂಡು ಹೋಗಿರ್ತಾರಲ್ಲ. ಅದಕ್ಕಾಗಿ ಅಷ್ಟು ಚಮತ್ಕಾರ ನಡೆದಿರತಕ್ಕಂತಹದ್ದು ಅದು ಅಷ್ಟು ಈಸಿ ಇಲ್ಲ. ಬೇರೆ ನಾನು ಏನೇ ಹೇಳಿದೆ ಅದು ಹೋಳ್ಕೊಂಡಾಗ ಮೊತ್ತಂಗೆ ಆಗುತ್ತೆ. ಒಟ್ಟಾರೆ ಅಕ್ಷಯ ವೃಕ್ಷ ಎಲ್ಲಿದೆಯೋ ಅಲ್ಲಿ ಸಮಸ್ಯೆ ತೋರಿಸಿ ಅಲ್ಲಿ ಸಮಸ್ಯೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದರ ಕೆಲವರಿಗೆ ಬೇಗ ಕೆಲಸ ಆಗ್ಬೋದು, ಇನ್ನು ಕೆಲವ್ರಿಗೆ ನಿಧಾನ ಆಗ್ಬೋದು, ಬಟ್ ಆಗಿಯೇ ತೀರ್ತಕ್ಕಂಥದ್ದು. ನಿಮ್ಮ ಕನಸು ಏನು ಇದೆಯೋ ಅದು ನನಸಾಗಲಿಕ್ಕೆ 100ಕ್ಕೆ 100 ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೇ ಧರ್ಮ ಆಗಿರಲಿ ಈ ಅಕ್ಷಯ ವೃಕ್ಷ ಇರಲೇಬೇಕು. ಅಂತಹ ಚಮತ್ಕಾರವನ್ನು ಉಂಟು ಮಾಡುತ್ತೆ ನಿಮ್ಮ ಮನೆಗೆ ಆ ಪರಮಾತ್ಮ ಒಬ್ಬ ಬಂದರೆ. ಖಂಡಿತವಾಗ್ಲೂ ಗುರುಗಳೇ, ಲೈಫ್ನಲ್ಲಿ ಮಿರಾಕಲ್ಸ್ನ ನೋಡಬೇಕು ಅಥವಾ ಆಗದೇ ಇರುವಂಥ ಕೆಲಸ ಆಗಬೇಕು ಅಂತಂದರೆ ಅಕ್ಷಯ ವೃಕ್ಷದಿಂದ ಸಾಧ್ಯ ಆಗುತ್ತೆ. ಅದರ ಉದಾಹರಣೆ ಕೂಡ ನಮಗೆ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ವಿಚಾರಗಳಿಗೆ ಜೀವನದಲ್ಲಿ ನೊಂದುಬಿಟ್ಟಿದ್ದೀರಾ, ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳು ಪಟ್ಟಿದ್ದೀರಾ. ಪರಿಹಾರಗಳು, ಹೋಮ, ಹವನ, ದೇವಸ್ಥಾನಗಳು, ವ್ರತಗಳ ಆಚರಣೆ ಎಲ್ಲವೂ ಕೂಡ ಮಾಡಿದ್ದೀರಾ. ಪರಿಹಾರ ಸಿಗ್ತಿಲ್ಲ ಅಥವಾ ಕೆಲಸಗಳು ಆಗ್ತಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನೀವು ಫುಲ್ ಸ್ಟಾಪ್ನ ಇಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.